ಓಂ ಶಾಂತಿ. ಈ ದಿನದ ಮುರಳಿಯ ದಿನಾಂಕವಾಗಿದೆ 22/7/2026. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಮಧುರ ಮಕ್ಕಳೇ, ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ದುಃಖದ ದಿನಗಳು ಮುಗಿಯುತ್ತಿವೆ. ಆದ್ದರಿಂದ ಹಳೆಯದಾದ ಕಳೆದ ಎಲ್ಲ ವಿಷಯಗಳನ್ನು ಮರೆತು ಬಿಡಿ. ಪ್ರಶ್ನೆಯಾಗಿದೆ,
ಕರ್ಮಯೋಗಿಗಳಾದ ನೀವು ಯಾವ ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು? ಉತ್ತರ: ಕರ್ಮ ಮಾಡುವ ಸಮಯದಲ್ಲಿ ದೇಹವನ್ನು ಕೇವಲ ಸಾಧನವಾಗಿ ಬಳಸಬೇಕು. ಕರ್ಮ ಮುಗಿದ ತಕ್ಷಣ ನಾನು ಆತ್ಮ ಎಂಬ ಆತ್ಮಾಭಿಮಾನದಲ್ಲಿ ಸ್ಥಿತರಾಗಬೇಕು. ದೇಹವಿಲ್ಲದೆ ಕರ್ಮ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ಮ ಮಾಡುವಾಗ ದೇಹದ ಮೂಲಕ ಕೆಲಸ ಮಾಡಿ ಮನಸ್ಸಿನಲ್ಲಿ ಆತ್ಮಸ್ಮೃತಿಯಲ್ಲಿ ಇರಬೇಕು. ಇಂತಹ ಅಭ್ಯಾಸವನ್ನು ಈ ಸಮಯದಲ್ಲಿ ನೀವು ಮಕ್ಕಳ ಹೊರತು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಗೀತೆಯಾಗಿದೆ: ಜಾಗ್ ಸಜನಿಯಾ ಜಾಗ್. ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ. ಓಂ ಶಾಂತಿ. ಆತ್ಮಿಕ ತಂದೆಯಾದ ಶಿವಬಾಬಾರು ಮಧುರ ಆತ್ಮಗಳಾದ ಮಕ್ಕಳಿಗೆ ಹೇಳುತ್ತಾರೆ, ನೀವು ಈಗ ಜ್ಞಾನದ ಗೀತೆಯನ್ನು ಕೇಳಿದ್ದೀರಿ. ಇದು ಸಾಮಾನ್ಯ ಗೀತೆಯಲ್ಲ, ಜ್ಞಾನದ ಗೀತೆ. ಈಗ ನೀವು ಅಜ್ಞಾನದ ನಿದ್ರೆಯಿಂದ ಎಚ್ಚರಗೊಂಡಿದ್ದೀರಿ. ಈ ವಿಶ್ವ ನಾಟಕದ ರಹಸ್ಯವನ್ನು ಈಗ ತಿಳಿದುಕೊಂಡಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ನಡೆದಿತ್ತೋ ಅದನ್ನೆಲ್ಲ ಈಗ ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮ 84 ಜನ್ಮಗಳ ಇತಿಹಾಸವನ್ನು ತಂದೆ ನಿಮಗೆ ತಿಳಿಸುತ್ತಾರೆ. ಇದು ಹೊಸ ಜಗತ್ತಿಗಾಗಿ ಹೊಸ ಜ್ಞಾನವಾಗಿದೆ. ತಂದೆ ಮಕ್ಕಳಿಗೆ ಧೈರ್ಯ ನೀಡಿ ಹೇಳುತ್ತಾರೆ, ಮಕ್ಕಳೇ, ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕಾಗಿದೆ. ಆದ್ದರಿಂದ ಹಳೆಯ ವಿಷಯಗಳನ್ನು ಮರೆತು ಬಿಡಿ. ವೇದಗಳು, ಶಾಸ್ತ್ರಗಳು ಹಾಗೂ ಭಕ್ತಿ ಮಾರ್ಗದ ಎಲ್ಲ ಆಚರಣೆಗಳು ಕಲಿಯುಗದೊಂದಿಗೆ ಮುಗಿಯುತ್ತವೆ. ಸತ್ಯಯುಗದಲ್ಲಿ ಭಕ್ತಿಯ ಗುರುತು ಕೂಡ ಇರುವುದಿಲ್ಲ. ಅಲ್ಲಿ ಭಕ್ತಿಯ ಫಲವೇ ದೊರೆಯುತ್ತದೆ. ತಂದೆಯೇ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡುತ್ತಾರೆ. ಯಾರು ಹೆಚ್ಚು ಭಕ್ತಿ ಮಾಡಿದ್ದಾರೆ ಅವರಿಗೆ ಹೆಚ್ಚು ಫಲ ಸಿಗುತ್ತದೆ. ಅವರು ಜ್ಞಾನದಲ್ಲಿಯೂ ಹೆಚ್ಚು ಪುರುಷಾರ್ಥ ಮಾಡುತ್ತಾರೆ. ನಾವು ಅನೇಕ ಜನ್ಮಗಳಿಂದ ಅತ್ಯಧಿಕ ಭಕ್ತಿ ಮಾಡಿದ್ದೇವೆ ಎಂದು ನೀವು ತಿಳಿದಿದ್ದೀರಿ. ಆದ್ದರಿಂದ ಈಗ ಜ್ಞಾನದಲ್ಲಿಯೂ ವೇಗವಾಗಿ ಮುಂದುವರಿದು ಲಕ್ಷ್ಮೀನಾರಾಯಣರಂತಹ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಈಗ ನಿಮ್ಮ ಪುರುಷಾರ್ಥ ಜ್ಞಾನ ಮತ್ತು ಯೋಗದ ಮೇಲಿರಬೇಕು. ಕರ್ಮ ಮಾಡುವಾಗ ದೇಹವನ್ನು ಬಳಸಬೇಕು, ಆದರೆ ಮನಸ್ಸಿನಲ್ಲಿ ಸದಾ ಆತ್ಮಾಭಿಮಾನದಲ್ಲಿ ಇರಬೇಕು. ದೇಹವಿಲ್ಲದೆ ಯಾವುದೇ ಕರ್ಮ ಸಾಧ್ಯವಿಲ್ಲ. ದೇಹವನ್ನು ಸಂಪೂರ್ಣ ಮರೆತು ಬಿಡಬೇಕು ಎಂಬುದಲ್ಲ. ದೇಹವು ಕೇವಲ ಒಂದು ಸಾಧನ. ನಿಜವಾದ ನಾನು ಆತ್ಮ ಎಂಬ ಸ್ಮೃತಿ ಸದಾ ಇರಬೇಕು. ತಂದೆಯ ನೆನಪಿನಲ್ಲಿ ಅಪಾರ ಆನಂದವಿದೆ. ಎದ್ದಾಗ, ಕುಳಿತಾಗ, ನಡೆಯುವಾಗ, ಕೆಲಸ ಮಾಡುವಾಗ ತಂದೆಯನ್ನು ನೆನಪಿಸಿಕೊಳ್ಳಿ. ಆದರೆ ದೇಹಕ್ಕೂ ಆಹಾರ ಬೇಕು. ಆದ್ದರಿಂದ ದೇಹವನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಈ ಸಮಯದಲ್ಲಿ ನಿಜವಾದ ಆತ್ಮಾಭಿಮಾನದಲ್ಲಿ ಇರುವವರು ನೀವು ಮಾತ್ರ. ಅನೇಕರು ನಾನು ಆತ್ಮ ಎಂದು ಹೇಳುತ್ತಾರೆ, ಆದರೆ ಪರಮಾತ್ಮನ ನಿಜವಾದ ಪರಿಚಯ ಅವರಿಗೆ ಇಲ್ಲ. ಆತ್ಮ ಅವಿನಾಶಿ, ದೇಹ ನಾಶವಾಗುವುದು ಎಂದು ತಿಳಿದರೂ ಮಾತ್ರ ವಿಕರ್ಮಗಳು ನಾಶವಾಗುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪಿಸಿಕೊಳ್ಳಿ. ನನ್ನ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ಭಸ್ಮವಾಗುತ್ತವೆ. ನೀವು ಈಗ ಹೊಸ ಜ್ಞಾನವನ್ನು ಕೇಳುತ್ತಿದ್ದೀರಿ. ಈಗ ನಮ್ಮ ನಿಜವಾದ ಮನೆಗೆ ಹೋಗುವ ದಾರಿ ಸಿಕ್ಕಿದೆ ಎಂದು ತಿಳಿದಿದ್ದೀರಿ. ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯಕ್ಕೆ ಬರುತ್ತೇವೆ. ಒಬ್ಬ ವ್ಯಕ್ತಿ ಹೊಸ ಮನೆಯನ್ನು ಕಟ್ಟಿದಾಗ ಅದರಲ್ಲಿ ವಾಸಿಸಲು ಎಷ್ಟು ಸಂತೋಷ ಪಡುತ್ತಾನೋ ಅದೇ ರೀತಿ ಈಗ ನಿಮಗೂ ನಿಮ್ಮ ನಿಜವಾದ ಮನೆಗೆ ಹೋಗುವ ಉತ್ಸಾಹ ಇರಬೇಕು. ಈ ಮಾರ್ಗವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದಿಲ್ಲ. ಜನರು ಯಜ್ಞ, ತಪಸ್ಸು, ವ್ರತ, ಪೂಜೆ ಮುಂತಾದವುಗಳನ್ನು ಮಾಡುತ್ತಾ ಬಹಳ ಶ್ರಮ ಪಡುತ್ತಾರೆ, ಆದರೆ ಅದರಿಂದ ಸದ್ಗತಿ ದೊರೆಯುವುದಿಲ್ಲ. ಈ ದುಃಖದ ಪ್ರಪಂಚದಿಂದ ಸುಖದ ಪ್ರಪಂಚಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಶಾಸ್ತ್ರಗಳಲ್ಲಿ ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿರುವುದರಿಂದ ಮನುಷ್ಯರ ಬುದ್ಧಿ ಗೊಂದಲದಲ್ಲಿದೆ. ಆದರೆ ನೀವು ಚೆನ್ನಾಗಿ ತಿಳಿದಿದ್ದೀರಿ, ಕೆಲವೇ 1000 ವರ್ಷಗಳ ಹಿಂದೆ ಭಾರತವೇ ಸ್ವರ್ಗವಾಗಿತ್ತು. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ದೇವಿ ದೇವತಾ ಧರ್ಮವೇ ಅತ್ಯಂತ ಸುಖವನ್ನು ಕೊಡುವ ಧರ್ಮ. ಸ್ವರ್ಗದಲ್ಲಿರುವಂತಹ ಸುಖವನ್ನು ಜಗತ್ತಿನ ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ಯಾರಿಗಾದರೂ ಹಣವಿದ್ದರೆ ಆರೋಗ್ಯ ಇರುವುದಿಲ್ಲ, ಆರೋಗ್ಯವಿದ್ದರೆ ಹಣವಿರುವುದಿಲ್ಲ.
ಇದು ದುಃಖದ ಲೋಕ. ಆದ್ದರಿಂದ ತಂದೆ ಹೇಳುತ್ತಾರೆ, ಆತ್ಮಗಳೇ ಎಚ್ಚರಗೊಳ್ಳಿ, ಈಗ ನಿಮಗೆ ಜ್ಞಾನದ ಮೂರನೇ ಕಣ್ಣು ದೊರೆತಿದೆ. ನೀವು ಈಗ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳವನ್ನು ತಿಳಿದಿದ್ದೀರಿ. ತಂದೆಯನ್ನು ಜ್ಞಾನ ಸಾಗರ, ಜ್ಞಾನಿ ಎಂದು ಕರೆಯುತ್ತಾರೆ. ಆದರೆ ಅದರಿಂದ ಎಲ್ಲರ ಮನಸ್ಸಿನ ಆಲೋಚನೆಗಳನ್ನು ಅವರು ಓದುತ್ತಾರೆ ಎಂಬುದಲ್ಲ. ತಂದೆ ಮಕ್ಕಳಿಗೆ ಕೇವಲ ಮಾರ್ಗವನ್ನು ತೋರಿಸುತ್ತಾರೆ. ನೀವು ನಿಮ್ಮ ಪರಮಪಿತ ಪರಮಾತ್ಮನನ್ನು ನೆನಪಿಸಿಕೊಳ್ಳಬೇಕು ಮತ್ತು ಈ ಸೃಷ್ಟಿ ಚಕ್ರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ದುರ್ಗತಿಗೆ ಕಾರಣ ದೇಹಾಭಿಮಾನ. ಈಗ ತಂದೆಯನ್ನು ನೆನಪಿಸಿಕೊಂಡು ಆತ್ಮಾಭಿಮಾನದಲ್ಲಿ ಸ್ಥಿರರಾಗಬೇಕು. ಗೃಹಸ್ಥ ಜೀವನದಲ್ಲೇ ಕಮಲದ ಹೂವಿನಂತೆ ನಿರ್ಲಿಪ್ತರಾಗಿ ಬದುಕಬೇಕು. ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ದೇವತೆಗಳ ಕೈಯಲ್ಲಿರುವ ಶಂಖ, ಚಕ್ರ ಮೊದಲಾದವು ಕೇವಲ ಸಂಕೇತಗಳಷ್ಟೇ. ನಿಜವಾದ ಜ್ಞಾನ ಶಂಖವನ್ನು ಊದುವವರು ನೀವು ಬ್ರಾಹ್ಮಣರು. ನೀವು ಜನರಿಗೆ ಜ್ಞಾನವನ್ನು ನೀಡುವಾಗ ಅದು ಜ್ಞಾನ ಶಂಖವನ್ನು ಊದಿದಂತಾಗುತ್ತದೆ. ಮುಂದೆ ದೊಡ್ಡ ಸಭೆಗಳಲ್ಲಿ ಧ್ವನಿವರ್ಧಕಗಳ ಮೂಲಕವೂ ಈ ಜ್ಞಾನವನ್ನು ಕೇಳಿಸಲಾಗುತ್ತದೆ. ಆದರೆ ಇಲ್ಲಿ ಮುಖ್ಯವಾಗಿರುವುದು ಶಿವಬಾಬಾರನ್ನು ನೆನಪಿಸಿಕೊಳ್ಳುವುದು. ಅವರ ನೆನಪಿನಿಂದಲೇ ವಿಕರ್ಮಗಳು ನಾಶವಾಗುತ್ತವೆ. ತಂದೆ ಸರ್ವಶಕ್ತಿವಂತರು. ಈಗ ಜಗತ್ತಿಗೆ ತಿಳಿಸಬೇಕಾದ ಸಂದೇಶ ಒಂದೇ. ಸಮಯ ಬಹಳ ಸಮೀಪದಲ್ಲಿದೆ. ಎಲ್ಲರೂ ತಮ್ಮ ಮನೆಗೆ ಹಿಂದಿರುಗಬೇಕಾಗಿದೆ. ಮಹಾಭಾರತ ಯುದ್ಧವು ಸಮೀಪದಲ್ಲಿದೆ. ಗೀತೆಯಲ್ಲಿಯೂ ಮಹಾಭಾರತ ಯುದ್ಧದ ನಂತರ ವಿನಾಶವಾಯಿತು ಎಂದು ಹೇಳಲಾಗಿದೆ. ಆದರೆ ಸಂಪೂರ್ಣ ಪ್ರಳಯ ಎಂದಿಗೂ ಆಗುವುದಿಲ್ಲ. ಭಾರತ ಅವಿನಾಶಿ ಭೂಮಿಯಾಗಿದೆ. ಅದು ಎಂದಿಗೂ ಸಂಪೂರ್ಣ ನಾಶವಾಗುವುದಿಲ್ಲ. ಶಿವತಂದೆಯು ಅವಿನಾಶಿಯಾಗಿರುವುದರಿಂದ ಅವರ ಅವತರಣೆಯ ಭೂಮಿಯು ಅವಿನಾಶಿಯೇ ಆಗಿದೆ. ಮಕ್ಕಳೇ, ಸದಾ ಸಂತೋಷದಲ್ಲಿರಿ. ಶಿವತಂದೆಯು ಎಲ್ಲರಿಗೂ ಸದ್ಗತಿ ನೀಡುವವರು. ಅವರು ಸುಖ ಮತ್ತು ಶಾಂತಿಯ ದಾತರು. ಪ್ರತಿಯೊಬ್ಬ ಮನುಷ್ಯನು ಶಾಂತಿಯನ್ನು ಬಯಸುತ್ತಾನೆ, ಏಕೆಂದರೆ ಆತ್ಮನ ನಿಜವಾದ ಮನೆ ಶಾಂತಿಧಾಮ. ಎಲ್ಲರಿಗೂ ತಮ್ಮ ಮನೆ ನೆನಪಾಗುತ್ತದೆ. ಜಗತ್ತಿನ ಜನರಿಗೆ ಭಾರತವು ಶಿವತಂದೆಯ ಅವತರಣೆಯ ಭೂಮಿ, ಎಲ್ಲರಿಗೂ ಸದ್ಗತಿ ನೀಡುವ ಪವಿತ್ರ ಸ್ಥಳ ಎಂಬುದು ತಿಳಿದಿದ್ದರೆ ಭಾರತಕ್ಕೆ ಎಷ್ಟೋ ಗೌರವ ಸಿಗುತ್ತಿತ್ತು. ಇಂದು ಜನರು ಅನೇಕ ದೇವತೆಗಳ ಮೇಲೆ ಹೂಗಳನ್ನು ಅರ್ಪಿಸುತ್ತಾರೆ. ಆದರೆ ನಿಜವಾಗಿಯೂ ಎಲ್ಲರಿಗೂ ಸುಖ ಶಾಂತಿಯನ್ನು ನೀಡುವ ಒಬ್ಬನೇ ಶಿವತಂದೆಯು. ಯಾರು ತಂದೆಯನ್ನು ಸರಿಯಾಗಿ ತಿಳಿದುಕೊಳ್ಳುತ್ತಾರೋ ಅವರೇ ತಂದೆಯ ವಾರಸೆಯನ್ನು ಪಡೆಯಲು ಸಂಪೂರ್ಣ ಪುರುಷಾರ್ಥ ಮಾಡುತ್ತಾರೆ. ನನ್ನ ಹೆಸರು ದುಃಖಹರ್ತ, ಸುಖಕರ್ತ ಎಂದು ತಂದೆ ಹೇಳುತ್ತಾರೆ. ಮೊದಲು ನಾನು ನಿಮ್ಮನ್ನು ದುಃಖದಿಂದ ಮುಕ್ತಗೊಳಿಸಿ ಶಾಂತಿಧಾಮಕ್ಕೆ ಕರೆದೊಯ್ಯುತ್ತೇನೆ. ನಂತರ ಸುಖಧಾಮದಲ್ಲಿ 21 ಜನ್ಮಗಳ ಸುಖವನ್ನು ಅನುಭವಿಸುವಂತೆ ಮಾಡುತ್ತೇನೆ. ಶಾಂತಿಧಾಮವು ಆತ್ಮಗಳ ಮನೆ, ಸುಖಧಾಮವು ದೇವತೆಗಳ ರಾಜ್ಯ. ಈಗಿರುವುದು ದುಃಖಧಾಮ. ಈ ಸಮಯದಲ್ಲಿ ಎಲ್ಲರೂ ಯಾವುದೋ ಒಂದು ರೀತಿಯ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಈಗ ನೀವು ತಿಳಿದಿದ್ದೀರಿ, ನಾವು 21 ಜನ್ಮಗಳವರೆಗೆ ಯಾವುದೇ ದುಃಖವಿಲ್ಲದ ಸುಖಧಾಮಕ್ಕೆ ಹೋಗುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ. ಕೇವಲ ನನ್ನನ್ನು ಮತ್ತು ನನ್ನಿಂದ ಸಿಗುವ ಆಸ್ತಿಯನ್ನು ನೆನಪಿಸಿಕೊಳ್ಳಿ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈ ಆತ್ಮಿಕ ಜ್ಞಾನವನ್ನು ಈಗ ನಾನು ನಿಮಗೆ ಕಲಿಸುತ್ತಿದ್ದೇನೆ. ಸತ್ಯಯುಗದಲ್ಲಿ ಆತ್ಮಜ್ಞಾನ ಸಹಜವಾಗಿರುತ್ತದೆ. ಆತ್ಮವು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಧರಿಸುತ್ತದೆ ಎಂಬ ಅರಿವು ಎಲ್ಲರಿಗೂ ಇರುತ್ತದೆ. ಆದರೆ ಈಗ ಈ ಆತ್ಮಿಕ ಜ್ಞಾನವನ್ನು ನಿರಾಕಾರ ಪರಮಾತ್ಮ ತಂದೆಯೇ ಬಂದು ಕೊಡುತ್ತಾರೆ. ಪ್ರತಿ 5000 ವರ್ಷಗಳಿಗೊಮ್ಮೆ ಅವರು ಬಂದು ಈ ಜ್ಞಾನವನ್ನು ನೀಡುತ್ತಾರೆ. ಈ ಸಮಯದಲ್ಲಿ ಮನುಷ್ಯರು ಅಜ್ಞಾನದ ಕತ್ತಲೆಯಲ್ಲಿ ಇದ್ದಾರೆ. ಆದರೆ ಈಗ ನಿಮಗೆ ಜ್ಞಾನದ ಬೆಳಕು ದೊರೆತಿದೆ. ನೀವು ಅಜ್ಞಾನದ ನಿದ್ರೆಯಿಂದ ಎಚ್ಚರಗೊಂಡಿದ್ದೀರಿ. ಎಲ್ಲ ಆತ್ಮಗಳಿಗೂ ಒಬ್ಬನೇ ಪ್ರಿಯತಮ ಪರಮಾತ್ಮ ತಂದೆ. ಅವರು ಹೇಳುತ್ತಾರೆ, ನಾನು ನಿಮ್ಮ ತಂದೆಯೂ ಹೌದು, ನಿಮ್ಮ ಪ್ರಿಯತಮನೂ ಹೌದು. ಎಲ್ಲ ಗುರುಗಳಿಗೂ ಗುರುವಾಗಿರುವ ಸತ್ಪುರುಷನೂ ಹೌದು. ನಾನು ಪರಮ ಶಿಕ್ಷಕನು. ಎಲ್ಲರಿಗೂ ಸದ್ಗತಿ ನೀಡುವ ಒಬ್ಬನೇ ಸತ್ಪುರುಷ ನಾನು. ಪ್ರತಿಯೊಂದು ಆತ್ಮವು ತನ್ನ ಪಾತ್ರವನ್ನು ನಿರ್ವಹಿಸಿ ಮತ್ತೆ ಮನೆಗೆ ಹಿಂದಿರುಗಬೇಕು. ಆತ್ಮವೇ ಸತೋಪ್ರಧಾನದಿಂದ ರಜೋ ತಮೋ ಸ್ಥಿತಿಗೆ ಬರುತ್ತದೆ. ಕೆಲ ಆತ್ಮಗಳು ಅಲ್ಪ ಕಾಲದ ಪಾತ್ರವನ್ನು
ನಿರ್ವಹಿಸಿ ಹೋಗುತ್ತವೆ. ಆದರೆ ನೀವು ತಂದೆಯಿಂದ ಪವಿತ್ರತೆ, ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆ ನಿರಾಕಾರರು, ಆದರೂ ಈ ಬ್ರಹ್ಮನ ಮುಖದ ಮೂಲಕವೇ ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಶಿವ ತಂದೆಯವರಿಗಾಗಿ ಜನರು ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟುತ್ತಾರೆ, ಅನೇಕ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ. ಅದಕ್ಕಾಗಿ ಅಪಾರ ಹಣ ಮತ್ತು ಶ್ರಮ ವ್ಯರ್ಥವಾಗುತ್ತದೆ. ಆದರೆ ನಿಜವಾದ ಜ್ಞಾನಾಮೃತವು ಇಲ್ಲಿ ಸಿಗುತ್ತದೆ. ಇಲ್ಲಿ ನೀವು ಜ್ಞಾನವನ್ನು ಕೇಳಲು, ರಾಜಯೋಗವನ್ನು ಕಲಿಯಲು ಬರುತ್ತೀರಿ. ಆದ್ದರಿಂದ ಇಲ್ಲಿ ಶಾಂತವಾಗಿ ಕುಳಿತು ಏಕಾಗ್ರ ಚಿತ್ತದಿಂದ ಕೇಳಬೇಕು. ಅನಾವಶ್ಯಕ ಶಬ್ದ ಅಥವಾ ಗದ್ದಲ ಇರಬಾರದು. ಯೋಗ ಬಹಳ ಸುಲಭ. ಯಾವುದೇ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನ ಯೋಗ ತಂದೆಯೊಂದಿಗೆ ಇರಲಿ. ತಂದೆಯ ನೆನಪಿನಿಂದ ಅಪಾರ ಆದಾಯ ಜಮೆಯಾಗುತ್ತದೆ. ನಾವು ಸದಾ ಆರೋಗ್ಯವಂತರಾಗುತ್ತೇವೆ ಮತ್ತು ಸುಖಿಯಾಗುತ್ತೇವೆ. ಆಹಾರವನ್ನು ಕೂಡ ತಂದೆಯ ನೆನಪಿನಲ್ಲಿ ತಯಾರಿಸಬೇಕು. ಕೈಗಳಿಂದ ಕೆಲಸ ಮಾಡುತ್ತಾ ಮನಸ್ಸಿನಲ್ಲಿ ಶಿವಬಾಬಾರನ್ನು ನೆನಪಿಸಿಕೊಳ್ಳಬೇಕು. ಆಗ ನಿಮ್ಮ ಕಲ್ಯಾಣವಾಗುತ್ತದೆ ಮತ್ತು ಆಹಾರವು ಪವಿತ್ರ ಸ್ಪಂದನಗಳಿಂದ ತುಂಬುತ್ತದೆ. ನೀವು ಇಲ್ಲಿ ವಿಶ್ವದ ರಾಜ್ಯವನ್ನು ಪಡೆಯಲು ಬಂದಿದ್ದೀರಿ. ನಿಮ್ಮ ಗುರಿ ಲಕ್ಷ್ಮೀನಾರಾಯಣರಂತೆ ಆಗುವುದು. ಈಗ ನಮ್ಮ ಮಮ್ಮ ಮತ್ತು ಬಾಬಾ ಬ್ರಹ್ಮ ಮತ್ತು ಸರಸ್ವತಿಯ ರೂಪದಲ್ಲಿದ್ದಾರೆ. ಮುಂದಿನ ಜನ್ಮದಲ್ಲಿ ಅವರೇ ಲಕ್ಷ್ಮೀನಾರಾಯಣರಾಗುತ್ತಾರೆ. ಈಗ ಅವರ ಹೆಸರು ಆದಿದೇವ ಬ್ರಹ್ಮ ಮತ್ತು ಆದಿದೇವಿ ಸರಸ್ವತಿ. ಅವರೊಂದಿಗೆ ಇರುವ ಎಲ್ಲ ಬ್ರಹ್ಮಕುಮಾರರು ಮತ್ತು ಬ್ರಹ್ಮಕುಮಾರಿಯರು ತಮ್ಮ ಪುರುಷಾರ್ಥಕ್ಕೆ ಅನುಗುಣವಾಗಿ ಸ್ವರ್ಗದ ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ನಾವೆಲ್ಲರೂ ಒಬ್ಬನೇ ತಂದೆಯ ಮಕ್ಕಳು. ಆದ್ದರಿಂದ ನಾವು ಬ್ರಹ್ಮಕುಮಾರರು ಮತ್ತು ಬ್ರಹ್ಮಕುಮಾರಿಯರು. ಇದೇ ನಮ್ಮ ನಿಜವಾದ ಪರಿಚಯ. ಈ ಜ್ಞಾನವನ್ನು ನೀವು ಈಗ ಇತರರಿಗೂ ನೀಡುತ್ತಿದ್ದೀರಿ. ಶಿವಬಾಬಾರ ಶ್ರೀಮತದಂತೆ ರಾಜಯೋಗವನ್ನು ಕಲಿತು ಭಾರತವನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1, ಜ್ಞಾನ ಮತ್ತು ಯೋಗದ ಮೇಲೆ ಸಂಪೂರ್ಣ ಗಮನ ಕೊಡಿ. ಮುರಳಿಯನ್ನು ಶಾಂತವಾಗಿ ಏಕಾಗ್ರತೆಯಿಂದ ಕೇಳಿ. ಕರ್ಮಯೋಗಿಯಾಗಿ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾ ತಂದೆಯನ್ನು ನೆನಪಿಸಿಕೊಳ್ಳಿ. ತಂದೆ ತೋರಿಸಿರುವ ಮನೆಗೆ ಹಿಂದಿರುಗುವ ಮಾರ್ಗವನ್ನು ಎಲ್ಲರಿಗೂ ತಿಳಿಸಿ. ಸ್ವದರ್ಶನ ಚಕ್ರಧಾರಿಗಳಾಗಿ ಜ್ಞಾನ ಶಂಖವನ್ನು ಊದಿ ಎಲ್ಲರಿಗೂ ಈಶ್ವರಿಯ ಸಂದೇಶವನ್ನು ನೀಡಿ. ಈ ದಿನದ ವರದಾನವಾಗಿದೆ: ನಾನು ಮಹಾನ್ ಆತ್ಮ ಮತ್ತು ಈ ಹಳೆಯ ಪ್ರಪಂಚದಲ್ಲಿ ನಾನು ಅತಿಥಿ ಎಂಬ 2 ಸ್ಮೃತಿಗಳಲ್ಲಿ ಸದಾ ಸ್ಥಿತರಾಗಿ ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗಿ ಸಾಕ್ಷಿ ಭಾವದಲ್ಲಿ ಇರುವವರಾಗಿ. ಈ 2 ಸ್ಮೃತಿಗಳು ಇದ್ದಾಗ ಹಳೆಯ ಸಂಸ್ಕಾರಗಳು, ದೌರ್ಬಲ್ಯಗಳು ಮತ್ತು ದೇಹಾಸಕ್ತಿ ಸ್ವತಃ ದೂರವಾಗುತ್ತದೆ. ಮಹಾನ್ ಆತ್ಮನೆಂಬ ಸ್ಮೃತಿಯಿಂದ ಶ್ರೇಷ್ಠ ಸಂಕಲ್ಪಗಳು ಉದ್ಭವಿಸುತ್ತವೆ. ಅತಿಥಿ ಎಂಬ ಸ್ಮೃತಿಯಿಂದ ಯಾವುದೇ ಬಂಧನ ಉಳಿಯುವುದಿಲ್ಲ. ಆಗ ನೀವು ಮಹಿಮೆಗೆ ಅರ್ಹರಾಗುತ್ತೀರಿ. ಸ್ಲೋಗನ್: ಎಲ್ಲರ ಮೇಲಿನ ಶುಭ ಭಾವನೆ ಮತ್ತು ಸಹಕಾರದ ಒಂದು ಹನಿಯು ದೊಡ್ಡ ಕಾರ್ಯವನ್ನು ಸುಲಭವಾಗಿ ಯಶಸ್ವಿಗೊಳಿಸುತ್ತದೆ. ಅವ್ಯಕ್ತ ಸೂಚನೆ: ಶಕ್ತಿಶಾಲಿ ಮನಸ್ಸಿನ ಲಕ್ಷಣವೆಂದರೆ ಅದು ಒಂದು ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ತಲುಪಬಲ್ಲದು. ಈಗಲೇ ಸಾಕಾರ ಲೋಕದಲ್ಲಿ, ಈಗಲೇ ಪರಮಧಾಮದಲ್ಲಿ. ಈ ರೀತಿಯ ಕ್ಷಣ ಮಾತ್ರದ ಅಭ್ಯಾಸವನ್ನು ಹೆಚ್ಚಿಸಿರಿ. ಆಗ ನಿಮ್ಮ ನೆನಪು ಅತ್ಯಂತ ಶಕ್ತಿಶಾಲಿಯಾಗುತ್ತದೆ ಮತ್ತು ನೀವು ಜ್ವಾಲಾ ಸ್ವರೂಪ ಸ್ಥಿತಿಯನ್ನು ಅನುಭವಿಸುತ್ತೀರಿ. ಓಂ ಶಾಂತಿ.